ವಾರಗಳಿಂದ ಪತ್ರಿಜಿಯವರ PSSMನ 18 ಆದರ್ಶ ಸೂತ್ರಗಳನ್ನು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಸೊ ಆದರ್ಶ ಸೂತ್ರಗಳಲ್ಲಿ ಇವತ್ತು 10ನೇಯದು. ಸೊ ನಾವೇನೇನನ್ನ ಕಲ್ತ್ಕೊಂಡ್ವಿ? ಸರಿಯಾದ ಧ್ಯಾನ ಪದ್ಧತಿ, ಅದಾದ ನಂತರ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದೋದು, ಅದಾದಮೇಲೆ ನಮ್ಮ ಧ್ಯಾನದ ಅನುಭವಗಳನ್ನು ಒಬ್ಬರಿಗೆ ಹಂಚೋದು ಮತ್ತು ನಾವು ಅನುಭವಗಳನ್ನು ಕೇಳ್ತಾ ಹೋಗೋದು. ಅದಾದ ನಂತರ ನಾವು ಹೆಚ್ಚು ಮೌನವಾಗಿರಬೇಕು, ಎಷ್ಟು ಸಾಧ್ಯನೋ ಅಷ್ಟು ಮೌನವಾಗಿ ಇರಬೇಕು. ಅದಾದಮೇಲೆ ನಾವೇನು ಕಲ್ತ್ಕೊಂಡ್ವಿ? ಸೊ ಹೆಚ್ಚು ನಾವೇನು ಮಾಡಬೇಕು? ಹುಣ್ಣಿಮೆಗಳನ್ನು ಬಳಸಬೇಕು. ಧ್ಯಾನಕ್ಕಾಗಿ ಹೆಚ್ಚು ಹುಣ್ಣಿಮೆಗಳನ್ನು ಬಳಸಬೇಕು. ಅದಾದಮೇಲೆ ಪಿರಮಿಡ್ಗಳನ್ನು ಹೆಚ್ಚು ಬಳಸಬೇಕು. ಅದಾದಮೇಲೆ ನೋ ಡಾಕ್ಟರ್ ನೋ ಮೆಡಿಸನ್, ಆ ವಿಷಯವನ್ನು ತಿಳ್ಕೊಂಡ್ವಿ. ಅದಾದಮೇಲೆ ಏನು ತಿಳ್ಕೊಂಡ್ವಿ? ಸೊ ನಾವು ಸಸ್ಯಾಹಾರಿಗಳಾಗಬೇಕು, ಅಗತ್ಯಕ್ಕೆ ತಕ್ಕಂತೆ ಮಾತ್ರ ಆಹಾರವನ್ನು ಸೇವಿಸಬೇಕು. ಯಾವಾಗ ಬೇಕೋ ಆವಾಗ ಮಾತ್ರ ಆಹಾರವನ್ನು ಸೇವಿಸಬೇಕು. ಅದಾದ ನಂತರ ಲಾಸ್ಟ್ ಏನು ತಿಳ್ಕೊಂಡ್ವಿ ಇಂದಿನ ತರಗತಿಯಲ್ಲಿ? ನಾವು ನಮ್ಮ ಹೆಚ್ಚು ಸಮಯವನ್ನು ನಾವೆಲ್ಲಿ ಕಳೀಬೇಕು? ಪ್ರಕೃತಿಯ ಮಡಿಲಲ್ಲಿ ಕಳಿಬೇಕು. ಪ್ರಕೃತಿಯೊಂದಿಗೆ ನಾವು ಒಂದಾಗಬೇಕು. ಸೊ ನದಿ ದಂಡೆ ಆಗಿರ್ಬೋದು, ಪರ್ವತ ಆಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು, ನಾವೇನು ಮಾಡಬೇಕು? ಹೆಚ್ಚು ಸಮಯವನ್ನು ಕಳಿಬೇಕು. ಇವತ್ತು 10ನೇಯದು. ಸೊ ಏನು ಇದು 10ನೇಯದು ಅಂದರೆ ಆಧ್ಯಾತ್ಮಿಕ ಉಡುಪು ಇಲ್ಲ, ಯಾವುದೇ ಆಚರಣೆಗಳು ಇಲ್ಲ. ಸೊ ಏನಿದು ಆಧ್ಯಾತ್ಮಿಕ ಉಡುಪು ಇಲ್ಲ, ಆಚರಣೆ ಇಲ್ಲ? ಸೊ ನಮಗೆಲ್ಲ ಗೊತ್ತಿದೆ. ಈ ದೇಹ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ? ಸೊ ಈ ದೇಹ ಉದಾಹರಣೆ, ಈಗ ಬಟ್ಟೆ ಇದೆ, ಇವತ್ತು ಬಟ್ಟೆ ಹಾಕೋತೀವಿ, ಮತ್ತೆ ನೆಕ್ಸ್ಟ್ ಡೇ ಆದರೆ ಬಟ್ಟೆ ಬದಲಾಯಿಸ್ತಾ ಇರ್ತೀವಿ. ಅದೇ ಬಟ್ಟೆಯಲ್ಲಿ ನಾವು ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಒಂದೇ ಬಟ್ಟೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ, ಬದಲಾಯಿಸ್ತಾ ಇರ್ತೀವಿ. ಆದರೆ ಆಧ್ಯಾತ್ಮಿಕತೆಯಲ್ಲಿ ಬಂದಾಗ ಒಂದೇ ಬಣ್ಣದ ಬಟ್ಟೆಯನ್ನು ಹಾಕೋತಾರೆ, ಅದು ಗುರುತುಗೋಸ್ಕರ ಹಾಕೋತಾರೆ. ಅಲ್ಲಿ ನಮಗೆ ಗುರುತು ಅನ್ನೋದು ಒಂದು ಸಂಕೇತ ಮಾತ್ರ, ಅದು ಈ ದೇಹಕ್ಕೆ ಮಾತ್ರ ಸಂಕೇತ ಇರುತ್ತೆ. ಬಟ್ ಆಧ್ಯಾತ್ಮಿಕತೆಯಲ್ಲಿ ಬಂದರೆ, ನಾವು ಈ ಒಂದು ಆಧ್ಯಾತ್ಮಿಕತೆಯಲ್ಲಿ ಬಂದರೆ ಯಾವುದೇ ಗುರುತು ಅನ್ನೋದಿಲ್ಲ. ಆಧ್ಯಾತ್ಮಿಕತೆ ಅಂದ್ರೇನೆ ನಮ್ಮ ಒಳಗೆ ನಾವು ಪ್ರಯಾಣ ಮಾಡೋದೇ ಆಧ್ಯಾತ್ಮಿಕತೆ. ನಮ್ಮನ್ನು ನಾವು ಅಧ್ಯಯನ ಮಾಡ್ಕೊಳ್ಳೋದು, ನಮ್ಮ ಒಳಗಡೆ ನಾವು ಯಾರು ಏನು ಅಂತ ತಿಳಿಯೋದೇ ಆಧ್ಯಾತ್ಮಿಕತೆ. ಅಂತ ನಮ್ಮ ಒಳಗಡೆ ತಿಳಿಯಬೇಕಾಗಿರೋದನ್ನ ಹೊರ್ಗಡೆ ಧರಿಸುವಂಥ ಬಟ್ಟೆಗೆ ಸಂಬಂಧ ಇಲ್ಲ. ನಾವು ನಮ್ಮ ಒಳಗಡೆ ಇಳಿತಾ ಇದ್ದೀವಿ ಯಾರು ಅಂತ ತಿಳಿಯೋಕ್ಕೆ. ಬಟ್ ಈ ದೇಹಕ್ಕೆ ಧರಿಸೋದ್ರಿಂದ ಏನು ಲಾಭ ಇದೆ? ಅದು ಹೊರಗಿನ ವೇಷಭೂಷ ಮಾತ್ರ ತೋರಿಸುತ್ತೆ. ಬಟ್ ಆಧ್ಯಾತ್ಮಿಕತೆಯಲ್ಲಿ ತೋರಿಸೋದು ನಮ್ಮ ಒಳಗಿನ ಅಂತರಂಗದ ಸ್ಥಿತಿಯನ್ನು ತೋರಿಸುತ್ತೆ. ಅದಕ್ಕೋಸ್ಕರ ಆಧ್ಯಾತ್ಮಿಕತೆಯಲ್ಲಿ ಯಾವುದೇ ಉಡುಪು ಅವಶ್ಯಕತೆ ಇಲ್ಲ. ಆಧ್ಯಾತ್ಮಿಕತೆ ಅಂದ್ರೆ ಅಂತರಂಗದ ಸ್ಥಿತಿ, ನಮ್ಮ ಒಳಗಿನ ಸ್ಥಿತಿ. ನಾವು ಯಾವ ಏನನ್ನ ನಾನು ಯಾರು ಏತಕ್ಕಾಗಿ ಬಂದಿದ್ದೀನಿ ಅಂತ ತಿಳಿಯೋದಕ್ಕೋಸ್ಕರ ಇದೆ. ಈ ಆಧ್ಯಾತ್ಮಿಕತೆಯಲ್ಲಿ ಏನ್ ಮಾಡ್ತೀವಿ? ನಮ್ಮನ್ನ ನಾವು ಅರಿತೀವಿ. ಅರ್ಥಾಗ ಏನಾಗುತ್ತೆ? ಸೊ ನಮ್ಮ ಅಹಂಕಾರ ಎಲ್ಲ ಅಳ್ತೋಗುತ್ತೆ. ಯಾವುದೇ ಇಲ್ಲಿ ಒಳಗಡೆ ನಾವು ತಿಳ್ಕೊಂಡಾಗ ಹೊರಗಡೆ ಇದೆ ನಮ್ಮ ದೇಹಕ್ಕೆ ಯಾವುದೇ ಬಟ್ಟೆ ಆಗಿರ್ಬೋದು, ಅಥವಾ ನಾವು ಧರಿಸುವಂತಹ ನಾಮ, ಹಣೆಯ ಮೇಲೆ ಇಡುವಂತಹ ಯಾವುದೂ ನಮಗೆ ಬೇಕಿಲ್ಲ. ಸೊ ಪತ್ರಿ ಸರ್ ಹೇಳ್ತಾರೆ, ನಾ ಎಷ್ಟೋ ಪ್ಲೇಸ್ಗಳಿಗೆ ಅಂದರೆ ಸ್ಥಳಗಳಿಗೆ ಹೋಗಿದ್ದೀನಿ, ಬೇರೆ ಬೇರೆ ಆಶ್ರಮಗಳು, ಆಧ್ಯಾತ್ಮಿಕ ಏನಂತೀವಿ ಆಶ್ರಮಗಳಿಗೂ ಎಷ್ಟೋ ಕೇಂದ್ರಗಳಿಗೆ ವಿಸಿಟ್ ಮಾಡಿದಾರಂತೆ. ಅಲ್ಲೇನಾಗಿರ್ತಾರೆ? ಉಡುಪುಗಳನ್ನು ಧರಿಸಿರ್ತಾರೆ. ಯಾಕೆ ಬೇಕು ಆ ಉಡುಪು? ಅಥವಾ ಉಡುಪು ಅಲ್ಲದೇನೆ ಹಣೆ ಮೇಲೆ ಭಿನ್ನವಾದಂತಹ ನಾಮಗಳಾಗಿರ್ಬೋದು, ಏನೇನೋ ಧರಿಸಿರ್ತಾರೆ. ಅವೆಲ್ಲ ಯಾಕೆ ಬೇಕು? ಅವೆಲ್ಲ ನಮ್ಮ ದೇಹಕ್ಕೆ ಮಾತ್ರ. ಅದರಿಂದ ನಮ್ಮ ಒಳಗಡೆ ನಾವು ಯಾರು ಅಂತ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ನಾವು ತಿಳಿಬೇಕು ಅಂದ್ರೆ ಎಲ್ಲವನ್ನ ತ್ಯಜಿಸಿ ಕೂತಾಗ ಮಾತ್ರ ಸಾಧ್ಯ ಆಗುತ್ತೆ.
ನಾವು ಮತ್ತೆ ಅದನ್ನ ಹಾಕೊಂಡ್ರೆ ಅಂಟ್ಕೊಂಡಂಗಾಗತ್ತೆ. ಅಂಟುವಿಕೆ ಬೇಡ, ಇಲ್ಲಿ ನಮ್ಗೆ ಅಟ್ಯಾಚ್ಮೆಂಟ್ ಬೇಡ, ಡಿಟ್ಯಾಚ್ಮೆಂಟ್, ಎಲ್ಲದನ್ನ ಬಿಟ್ಟು ನಾವು ಯಾರು ಅಂತ ತಿಳಿಯೋದಕ್ಕೆ ಇದೀವಿ. ಸೊ ಆ ಬಟ್ಟೆಗಳ ಆಧಾರದ ಮೇಲೆ ಇವರು ಸ್ವಾಮೀಜಿ, ಇವರು ಗುರುಗಳು, ಅದರಿಂದ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಬಟ್ಟೆಗಳ ಮೇಲೆ ಅಥವಾ ವಯಸ್ಸಿನ ಮೇಲೆ ಸಾಧ್ಯ ಇಲ್ಲ. ನಿಮ್ಮ ಜ್ಞಾನದ ಮೇಲೆ ನೀವು ಯಾರು ಅಂತ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಆ ಜ್ಞಾನ ಎಲ್ಲಿಂದ ಬರುತ್ತೆ? ನಿಮ್ಮ ಎಷ್ಟು ಸಾಧನೆ ಇದೆ ಅನ್ನೋದರ ಮೇಲೆ ಗೊತ್ತಾಗುತ್ತಾ ಹೋಗುತ್ತೆ. ಸೊ ಅದಕ್ಕೆ ಸ್ಪಿರಿಚುವಾಲಿಟಿ ಅನ್ನೋದು ನಮ್ಮ ಇನ್ನರ್ ಅಚೀವ್ಮೆಂಟು. ಈ ಮೇಲ್ಗಡೆ ಧರಿಸುವಂಥದ್ದೆಲ್ಲ ಜಸ್ಟ್ ಫಾರ್ ಶೋ ಆಫ್ ಅಂತ ಹೇಳ್ತಾರೆ ಪತ್ರಿ ಸರ್. ಸ್ಪಿರಿಚುವಾಲಿಟಿ ಅನ್ನೋದು ಇನ್ನರ್ ಅಚೀವ್ಮೆಂಟ್, ನಮ್ಮ ಒಳಗಡಿನ ಅಂತರಂಗದ ಒಂದು ಸಾಧನೆ ಅದು. ಸೊ ಇಲ್ಲಿ ಹೊರಗಡೆ ಬಾಹ್ಯ ಪ್ರಪಂಚದಲ್ಲಿ ನಾನು ಒಂದು ವೇಷ ಧರಿಸಿ ನಾನು ಸನ್ಯಾಸಿಯಾಗಿದ್ದೀನಿ ಅಂದ್ರೆ ಅದು ಬಾಹ್ಯಕ್ಕೆ ಸೀಮಿತ. ಇಲ್ಲಿ ಬಾಹ್ಯ ಬೇಕಿಲ್ಲ ನಮಗೆ. ಆಧ್ಯಾತ್ಮಿಕತೆ ಅನ್ನೋದು ನಮ್ಮ ಒಳಗಡೆ ಹೋಗ್ತಕ್ಕಂಥ ವಿಷಯ. ನಾನು ಒಂದು ಉಡುಪನ್ನ ಧರಿಸಿದ್ದೀನಿ, ಒಂದು ಏನೋ ಒಂದು ಗುರುತನ್ನ ಧರಿಸ್ಕೊಂಡಿದ್ದೀನಿ, ನಾನು ಈ ರೀತಿಯಾದಂತಹ ವ್ಯಕ್ತಿ ಅಂತ ಗುರುತನ್ನ ಇಟ್ಕೊಂಡಿದ್ದೀನಿ ಅಂದ್ರೆ ಅದು ಆಧ್ಯಾತ್ಮಿಕತೆನೇ ಅಲ್ಲ. ಆಧ್ಯಾತ್ಮಿಕತೆ ಅನ್ನೋದು ಯಾವುದೇ ಬಟ್ಟೆ, ವಸ್ತ್ರ, ನಮ್ಮ ನಾಮಗಳು, ಗುರುತುಗಳು ಯಾವುದಕ್ಕೂ ಸಂಬಂಧಿಸಿದ್ದಲ್ಲ ಇದು. ನೋಡಿ, ಆತ್ಮ ಅನ್ನೋದಕ್ಕೆ ಯಾವುದಕ್ಕಾದ್ರೂ ರೂಪ ಇದೆನಾ? ಬಣ್ಣ ಇದೆನಾ? ಆತ್ಮಕ್ಕೆ ಆಕಾರ ಇದೆನಾ? ಏನೂ ಇಲ್ಲ. ಆಧ್ಯಾತ್ಮಿಕತೆ ಅಂದ್ರೆ ಅಷ್ಟೇನೆ. ಅದಕ್ಕೆ ಬಣ್ಣ, ರೂಪ ಯಾವುದೂ ಬೇಡ ಅಂತ ಹೇಳ್ತಾರೆ. ಆತ್ಮ ಹೇಗೋ ಆಧ್ಯಾತ್ಮಿಕತೆ ಹಾಗೆ. ಯಾಕಂದ್ರೆ ಆಧ್ಯಾತ್ಮಿಕತೆ ನಾವು ಆತ್ಮ ಅಂತ ತೋರಿಸ್ತಾ ಸ್ಥಿತಿಯಲ್ಲಿ ಹೋಗುವಂಥದ್ದು. ಆತ್ಮಕ್ಕೆ ಹೇಗಿಲ್ವೋ ಆಧ್ಯಾತ್ಮಿಕತೆಗೂ ಹಾಗೇ ಇಲ್ಲ. ಆ ರೀತಿಯಲ್ಲಿ ನಾವೆಲ್ಲ ಬೆಳೀತಾ ಹೋಗ್ಬೇಕು. ಸೊ ಇವಾಗ ಯಾರೋ ಒಬ್ಬ ವ್ಯಕ್ತಿ ಬಿಳಿ ಬಣ್ಣ ಅಥವಾ ಕೇಸರಿ ಬಣ್ಣ ಅಥವಾ ನೀಲಿ ಬಣ್ಣ ಹಾಕಿದಾನೆ ಅಂದ್ರೆ ಅದು ಬಣ್ಣ ಮಾತ್ರ. ಅದು ಯಾವುದೋ ಆ ಬಣ್ಣ ಗುಣವನ್ನ ತೋರಿಸೋದಿಲ್ಲ. ಇಲ್ಲಿ ನಿಮ್ಮ ಒಳಗಿನ ಸ್ಥಿತಿಯನ್ನು ತೋರಿಸ್ಬೇಕು. ಅದು ನಿಜವಾದ ಆಧ್ಯಾತ್ಮಿಕತೆ. ಈ ದೇಹದ ಮೇಲೆ ಧರಿಸಿರುವ ಬಟ್ಟೆಗಳ ಮೇಲಿಂದ ನಿಮ್ಮ ನಿಜವಾದ ಗುಣಗಳನ್ನು ತೋರಿಸಲು ಸಾಧ್ಯನೇ ಇಲ್ಲ. ಸೊ ಯಾವಾಗ್ಲೂ ಆಧ್ಯಾತ್ಮಿಕತೆಯಲ್ಲಿ ಇದ್ದಾನೆ ಅಂದ್ರೆ ಆ ವ್ಯಕ್ತಿ ತುಂಬಾ ಸರಳತೆಯಲ್ಲಿರ್ತಾನೆ. ನಾವೆಷ್ಟೋ ಉದಾಹರಣೆಗಳನ್ನ ನೋಡ್ತೀವಿ. ಉದಾಹರಣೆ ರಮಣ ಮಹರ್ಷಿ. ಅವ್ರು ಯಾವ್ದಾದ್ರು ಬಟ್ಟೆಯನ್ನ ಧರಿಸಿದ್ರ? ಒಂದು ಚಿಕ್ಕ ಬಟ್ಟೆ ತುಂಡನ್ನು ಮಾತ್ರ ಧರಿಸಿದ್ರು. ಅವರೇ ಸಾಕ್ಷಿ ನಮಗೆ. ಸೊ ಯಾವಾಗ ನಾವು ಬಟ್ಟೆಯನ್ನ ಧರಿಸ್ತಾ ಹೋಗ್ತೀವಿ, ನಮ್ಮ ಆಲೋಚನೆ ಸ್ಥಿತಿ ಕೂಡ ಹಾಗೆ ಇರುತ್ತೆ. ಅದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ನಾವೆಷ್ಟು ಸರಳವಾಗಿರ್ತೀವಿ, ನಮ್ಮ ಆಲೋಚನೆಗಳು ಅಷ್ಟು ಸಿಂಪಲ್ ಆಗಿರುತ್ತೆ. ನಾವೆಷ್ಟು ಬಣ್ಣ ಅದು ಇದು ಅಂತ ನಮ್ಮ ದೇಹವನ್ನ ನಾವು ನಂಬಿ ಮಾಡ್ತಾ ಹೋಗ್ತೀವಿ, ನಮ್ಮ ಆಲೋಚನೆಗಳು ಕೂಡ ಅಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಯಾವುದಕ್ಕೂ ಅಂಟಬಾರ್ದು. ನಾವು ಅಂಟದಷ್ಟು ನಮ್ಮ ಆಲೋಚನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಈಗ ನಾವು ಬಣ್ಣಗಳು, ಈ ಬಣ್ಣ ಹಾಕೊಂಡ್ರೆ ಈ ದೇವರಿಗೆ, ಯಾವ ದೇವರು ನಿಮಗೆ ಈ ಬಣ್ಣ ರೂಪ ಅಂತ ಎಲ್ಲೂ ಹೇಳಿಲ್ಲ. ಭಗವಂತನಿಗೆ ನಾವು ರೂಪನೇ ಇಲ್ಲ ಅಂದ್ಮೇಲೆ, ಬಣ್ಣ ಇಲ್ಲ ಅಂದ್ಮೇಲೆ ಯಾವ ಬಣ್ಣ ಯಾವ ಕೇಳ್ತಾರೆ? ಯಾವ ದೇವರಿಗೂ ಯಾವ ಬಣ್ಣ ಇಲ್ಲಿ ಬೇಕಾಗಿಲ್ಲ. ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿದೆ, ನಿಮ್ಮ ಆತ್ಮ ಎಷ್ಟು ಶುದ್ಧವಾಗಿದೆ, ಅದು ಶುದ್ಧವಾಗಿದ್ದಾಗ ಈ ಉಡುಪು ಅನ್ನೋದು ನಮಗೆ ಅಡ್ಡಿಯಾಗೋದಿಲ್ಲ. ನಾವೆಲ್ಲ ಆ ಉಡುಪಿನಲ್ಲಿ ಮಾತ್ರ ಇದ್ದೇವೆ ಇನ್ನು. ಸೊ ಈ ಉಡುಪನ್ನು ಧರಿಸಿ ಮಾತ್ರ ನಾವು ಹೋಗ್ಬೇಕು, ಈ ಉಡುಪನ್ನು ಧರಿಸಿ ಈ ತರದನ್ನ ಮಾಡ್ಬೇಕು ಅನ್ನೋದನ್ನ ನಮ್ಮ ಮನಸ್ಸಿನಲ್ಲಿ ಇದ್ದೇವೆ. ಆ ಮನಸ್ಸು ನಮ್ಮನ್ನ ತೋರಿಸ್ತಾ ಇದೆ. ಅದಕ್ಕೆ ಈ ಬಣ್ಣಗಳೆಲ್ಲ ನಮ್ಮ ಮನಸ್ಸಿನ ಆಟಗಳು ಅಷ್ಟೆ. ಆ ಮನಸ್ಸನ್ನು ತ್ವರಿಬೇಕು. ಸೊ ಆ ತೊರೆದಾಗ ನಮಗೆ ಯಾವುದೇ ಈ ಬಣ್ಣಗಳಾಗಿರ್ಬೋದು, ಉಡುಪುಗಳಾಗಿರ್ಬೋದು, ಗುರುತುಗಳು ಯಾವುದು ಗೊತ್ತಿಲ್ಲ. ನಾವೆಲ್ಲ ಆತ್ಮ ಸ್ವರೂಪಿಗಳಂದಾಗ ಇದ್ಯಾವುದು ಬರಲ್ಲ.
ಯಾವುದೇ ಆಚರಣೆಗಳು, ಉದಾಹರಣೆ ಈಗ ಎಷ್ಟೋ ಆಚರಣೆಗಳಿದೆ. ನಾವು ಹೇಳ್ತೀವಿ ಹಳೆಯ ಕಾಲದಿಂದ ಇದೇ ರೀತಿ ಮಾಡ್ತಾ ಇದ್ದಾರೆ, ಬಟ್ ಹಳೆಯ ಕಾಲದಿಂದ ಬಂದಂತಹ ಆಚರಣೆಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂತ ಇಲ್ಲ. ಉದಾಹರಣೆ ಯುಗಾದಿ ಇದೆ. ಯುಗಾದಿಯ ಆಚರಣೆ, ಸಂಭ್ರಮಾಚರಣೆ ನಮಗೆ ಹೇಳ್ಕೊಟ್ಟಿರುವಂತಹ ರೀತಿನೇ ಬೇರೆ, ನಾವು ಆಚರಿಸುವಂತಹ ರೀತಿನೇ ಬೇರೆ. ಆಚರಣೆ ಯಾಕೆ ಮಾಡಿದ್ರು ಅವರು ಅಂದ್ರೆ, ಪ್ರತಿ ವರ್ಷ ನಮ್ಮ ಜೀವನದಲ್ಲಿ ನೋವು, ನಲಿವು, ಕಷ್ಟ, ದುಃಖ ಎಲ್ಲ ಇರುತ್ತೆ. ಅದನ್ನ ನಾವು ಯಾವ ರೀತಿಯಿಂದ ಅವನ್ನೆಲ್ಲ ನಮ್ಮ ಮನಸ್ಸು ಅನ್ನೋ ಒಂದು ಇದರಿಂದ ತೊಲಗಿಸಿ ನೀವು ಯಾವ ರೀತಿಯಿಂದ ಅದನ್ನ ಎದುರಿಸ್ಬೇಕು. ಇವಾಗ ನಮಗೆ ಅದಕ್ಕೆ ಸಿಂಬಾಲಿಸಮ್ ಆಗಿ ಕೊಟ್ಟಿದ್ದಾರೆ. ಕಹಿ, ಹುಳಿ ಎಲ್ಲವೂ ಆ ಸಿಂಬಲ್ಗಳನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ಆಚರಣೆಗೆ ತರಬೇಕು ಅನ್ನೋದು ಯುಗಾದಿ ಸಂಭ್ರಮ. ಆದ್ರೆ ನಾವು ಮಾಡ್ತಾ ಇರೋದು ಆ ಸಿಂಬಲ್ಗಳನ್ನ ನಾವು ತಿಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಹೊರಟೋಗುತ್ತೆ. ಉದಾಹರಣೆ ಕಹಿ, ಹುಳಿ, ಮಾವು ಮತ್ತೆ ಬೇವು, ಅದನ್ನ ತಿನ್ಬೇಕು. ತಿಂತೀವಿ ಕರೆಕ್ಟು, ಬಟ್ ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಬದಲಾವಣೆ ಆಗ್ಬೇಕು. ಅದನ್ನ ಹೇಗೆ ಆ ಸಿಂಬಾಲಿಕ್ ಗಳನ್ನ ನಮಗ್ ತೋರಿಸಿದ್ದಾರೆ, ಅವು ನಮಗೊಂದು ಚಿಹ್ನೆ, ಆ ರೀತಿಯಲ್ಲಿ ನಾವು ಆಗ್ಬೇಕು. ಹೀಗೆ ಪ್ರತಿಯೊಂದನ್ನ ನಾವು ಯಾವುದು ನಮಗಿದೆ ಅದನ್ನ ನಾವು ಆಚರಣೆಗೆ ತಗೋಬೇಕು. ಅಂದ್ರೆ ಇಲ್ಲಿ ಇದಾದ್ಮೇಲೆ ಇದು ಅಂತ ಎಲ್ಲೂ ಇಲ್ಲ. ನಾವು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಆಚರಣೆ ಅಂದ್ರೆ ಹಿಂಗೆ ಮಾಡ್ಬೇಕು, ಹಾಗ್ ಮಾಡೋದಲ್ಲ. ನಿಮ್ಮ ಒಳಗಡೆ ಅದನ್ನ ನೀವು ಬದಲಾವಣೆ ಮಾಡ್ಕೊಳ್ಳೋದು ಆಚರಣೆ. ಆಚರಣೆ ಅಂದ್ರೆ ಈಗ ಇದಾದ್ಮೇಲೆ ಇದನ್ನೇ ಮಾಡ್ಬೇಕು, ಇದಾದ್ಮೇಲೆ ಇದು, ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಆ ಸ್ಟೆಪ್ಸ್ ಎಲ್ಲೂ ಹೇಳಿಲ್ಲ ನಮಗೆ. ಈಗ ಉದಾಹರಣೆ ನಮ್ಮ ಪತ್ರಿ ಸರ್ ಹೇಳ್ತಾರೆ, ಧ್ಯಾನದಲ್ಲಿ ಫಸ್ಟ್ ಏನ್ ಹೇಳ್ತಾರೆ, ನೀವು ಧ್ಯಾನವನ್ನ ಕಲೀರಿ, ಆಮೇಲೆ ಅಭ್ಯಾಸ ಮಾಡಿ, ಆಮೇಲೆ ನೀವೇನ್ ಮಾಡ್ಬೇಕು, ಹೇಳ್ಕೊಡ್ಬೇಕು, ಆಮೇಲೆ ಸೇವೆ ಮಾಡ್ಬೇಕು. ನಿಮಗೆ ಈ 4 ಮುಗಿಯವರೆಗೂ ನೀವು ಧ್ಯಾನವನ್ನ ಯಾರಿಗೂ ಪ್ರಚಾರ ಮಾಡಬಾರ್ದು ಅಂತ ಎಲ್ಲಾದ್ರೂ ಹೇಳಿದಾರ? ನೀವು ಫಸ್ಟ್ ದಿನ ಧ್ಯಾನ ಕಲ್ತಿದ್ರಿ, ಈಗ ಕಲ್ತಿದ್ದೀರಾ, ನೆಕ್ಸ್ಟ್ ಮೂಮೆಂಟೇ ಧ್ಯಾನ ಹೇಳ್ಕೊಡಿ ನಿಮಗೆ. ಅಥವಾ ನೀನು ಜ್ಞಾನೋದಯ ಒಂದವರೆಗೂ ಧ್ಯಾನ ಹೇಳ್ಕೊಡ್ಬೇಡಿ ಅಂತ ಎಲ್ಲೂ ಹೇಳಿಲ್ಲ ಸರ್. ಆ ಆಚರಣೆ ಇಲ್ಲ ಇಲ್ಲಿ. ನೀನೇನು ಇವತ್ತು ಈ ಮೂಮೆಂಟಿಗೆ ಕಲ್ತಿದ್ಯಾ, ನೆಕ್ಸ್ಟ್ ಮೂಮೆಂಟ್ ನೀನ್ ಹೇಳ್ಕೊಡು. ಅದು ಇಲ್ಲಿ ಏನಾಗುತ್ತೆ, ಆ ತರ ಸ್ಟೆಪ್ಸ್ ಎಲ್ಲೂ ಇಲ್ಲ ನಮಗೆ. ಆಚರಣೆಗಳು ಬೇಡ, ನಾನು ಧ್ಯಾನ ಕಲ್ತು, ನಾನು ಜ್ಞಾನವನ್ನ ಹೊಂದಿ, ನಾನು ಮುಕ್ತಿ ಹೊಂದಿ, ಜ್ಞಾನೋದಯ ಆದ್ಮೇಲೆ ಹೇಳ್ಕೊಡ್ಬೇಕು ಅಂತ ಎಲ್ಲೂ ಇಲ್ಲ. ಅದು ಆಚರಣೆ. ನಾನು ಜ್ಞಾನೋದಯ ಆದ್ಮೇಲೆ ಹೇಳ್ಕೊಡ್ತೀನಿ ಅನ್ನೋದು ಆಚರಣೆ. ಬಟ್ ಆ ತರ ಆಚರಣೆ ನಮ್ಮಲ್ಲಿ ಇಲ್ಲ. ನಾವೇನ್ ಮಾಡ್ಬೇಕು, ಈಗ ಏನ್ ಕಲ್ತಿದೀವಿ ಅದನ್ನ ಹೇಳ್ತಾ ಹೋಗ್ಬೇಕು. ಅದು ಆಧ್ಯಾತ್ಮಿಕತೆ. ಈ ಮೂಮೆಂಟ್ ಅಲ್ಲಿ ಕಲ್ತಿದೀವಿ, ಈ ಮೂಮೆಂಟ್ ಅಲ್ಲಿ ಹೇಳ್ತಾ ಹೋಗ್ಬೇಕು. ಅದಕ್ಕೆ ಗುರುಗಳು ಹೇಳೋದು, ಯಾವುದೇ ರೀತಿಯಾದಂತಹ ಆಧ್ಯಾತ್ಮಿಕ ಉಡುಪು ಬೇಡ. ಆ ಉಡುಪು ಅನ್ನೋದು ಈ ದೇಹಕ್ಕೆ ಮಾತ್ರ, ಆಚರಣೆ ಕೂಡ ಅಷ್ಟೆ. ಇದಕ್ಕೆ ಉದಾಹರಣೆಗಳು ಎಷ್ಟೋ ಇದೆ ನಮಗೆ. ಕಬೀರ್ ದಾಸರು ನಮ್ಗೆಲ್ಲ ಗೊತ್ತಿದೆ. ಅವರೊಬ್ಬ ಏನು ಸಾಮಾನ್ಯ ನೇಕಾರರಾಗಿದ್ರು. ಅವರು ಎಷ್ಟು ಚೆನ್ನಾಗಿ ಎನ್ಲೈಟೆಂಡ್ ಆಗಿದ್ರು. ಒಬ್ರು ನೇಕಾರ ಕೆಲಸವನ್ನ ಮಾಡ್ಕೊಂತ, ಅವ್ರು ಯಾವುದೇ ರೀತಿಯಾದಂತ ವಿಶಿಷ್ಟವಾದಂತ ಏನಾದ್ರೂ ಸನ್ಯಾಸಿ, ನಾನು ಏನಾದ್ರೂ ಬಟ್ಟೆ ಧರಿಸಿ ಸಪ್ರೇಟ್ ಆಗಿದ್ರ? ಇಲ್ಲ, ಅವರು ದಿನನಿತ್ಯದಂತಹ ನೇಕಾರ ಕೆಲಸವನ್ನ ಮಾಡ್ಕೊಂತಾನೆ ಎಷ್ಟು ದೋಹೆಗಳನ್ನ ಕೊಟ್ರು ನಮಗೆ, ಅದ್ಭುತವಾದಂತಹ ದೋಹೆಗಳು. ಅಂದ್ರೆ ಅವರು ಒಬ್ಬ ಆಧ್ಯಾತ್ಮಿಕ ಗುರು. ಆಧ್ಯಾತ್ಮಿಕ ಗುರುಗಳು ನಮಗೆ ಅದ್ಭುತವಾದಂತಹ ದೋಹೆಗಳನ್ನು ನೀಡಿದ್ದಾರೆ. ಅವರೆಲ್ಲಾದ್ರೂ ಅವ್ರ ಉಡುಪುಗಳನ್ನ ಧರಿಸಿದ್ರ? ಅವರು ವಿಭಿನ್ನವಾಗಿ ಕಾಣಿಸಿದ್ರ? ಅವರು ಒಬ್ಬ ಸಾಮಾನ್ಯ ನೇಕಾರರಾಗಿ ವೃತ್ತಿ ಜೀವನದಲ್ಲಿ ಕೆಲಸವನ್ನ ಮಾಡುತ್ತಾ ನಮಗೆ ಆಧ್ಯಾತ್ಮಿಕ ಪಾಠಗಳನ್ನ ನೀಡಿದ್ದಾರೆ. ಈ ರೀತಿಯಲ್ಲಿ ಮಾಡಬೇಕು. ಅದು ಆಧ್ಯಾತ್ಮಿಕತೆ ಅಂದ್ರೆ ಸರಳ ಅನ್ನೋದು ತೋರಿಸ್ಬೇಕು ಅಂತ ಹೇಳ್ತಾರೆ. ಸರಳತೆ, ಆಧ್ಯಾತ್ಮಿಕತೆ ಅಂದ್ರೆ ಸರಳತೆ, ಸತ್ಯ ಅಷ್ಟೇ. ಇನ್ನೂ ಒಂದು ಉದಾಹರಣೆ ನಾನು ಹೇಳ್ದೆ, ರಮಣ ಮಹರ್ಷಿಗಳು. ನಮಗೆಲ್ಲ ಗೊತ್ತಿದೆ, ರಮಣ ಮಹರ್ಷಿಗಳು ಏತಕ್ಕೆ ಒಂದು ಚಿಕ್ಕ ಒಂದು ಬಟ್ಟೆನ ಧರಿಸಿದ್ರು ಅಷ್ಟೇ. ಅವ್ರಿಗೇನು ಅಲಂಕಾರ ಅವಶ್ಯಕತೆ ಇರ್ಲಿಲ್ಲ. ಅವ್ರಿಗೇನು ಆಧ್ಯಾತ್ಮಿಕ ಬೋಧನೆ ಆಗಿತ್ತು, ಮೌನ.
ಅವರ ಬೋಧನೆ ನಾವು ಏನ್ ತಿಳ್ಕೊಂತಾ ಇದ್ದೀವಿ? ಮೌನ. ನೋಡಿ ಎಷ್ಟು ಅದ್ಭುತವಾಗಿ ಅವರ ಆಧ್ಯಾತ್ಮಿಕತೆಯಲ್ಲಿ ಮೌನವಾಗಿ ಹೇಗಿರ್ಬೇಕು, ಯಾವಾಗ ಮಾತಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರು. ಅವರು ಕೂಡ ಒಂದು ಯಾವ್ದಾದ್ರು ವಿಭಿನ್ನವಾದಂತಹ ಬಟ್ಟೆಯನ್ನ ಧರಿಸಿ ಮೌನವನ್ನ ತಿಳಿಸ್ಬೋದಾಗಿತ್ತಲ್ಲ? ಇಲ್ಲ, ಬಟ್ಟೆ ದೇಹಕ್ಕೆ ಮಾತ್ರ ಅಂತ ಹೇಳಿದ್ರು. ಈ ಆತ್ಮಕ್ಕೆ ಯಾವುದೇ ಬಟ್ಟೆ ಬೇಕಿಲ್ಲ. ಸೊ ಈ ರೀತಿ ಹೇಳ್ತಾ ಹೋದ್ರು. ಹಾಗೆ ನಮಗೆ ಉದಾಹರಣೆಗಳನ್ನ ನೋಡ್ತಾ ಹೋದ್ರೆ ಎಷ್ಟೋ ಉದಾಹರಣೆಗಳಿದೆ. ಶರಣರಾಗಿರ್ಬೋದು, ದಾಸರಾಗಿರ್ಬೋದು, ಎಷ್ಟೊಂದಿದಾವೆ. ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಜೇಡರ ದಾಸಿಮಯ್ಯ. ಅವರು ಎಷ್ಟು ಕೊಟ್ಟಿದ್ದಾರೆ ನಮಗೆ, ಎಷ್ಟು ಆಧ್ಯಾತ್ಮಿಕ ಕೆಲಸ ಮಾಡಿದ್ದಾರೆ. ಅವರು ಕೂಡ ಸಂಸಾರದಲ್ಲಿ ಇದ್ಕೊಂಡೇ ಆಧ್ಯಾತ್ಮಿಕದಲ್ಲಿ ಉತ್ತುಂಗವಾಗಿ ಬೆಳೆದಿದ್ರು. ಸೊ ಇಷ್ಟೆಲ್ಲ ನಾವು ನೋಡ್ತಾ ಬಂದ್ರೆ ಆಧ್ಯಾತ್ಮಿಕತೆ ಅನ್ನೋದು ಒಂದು ಸರಳತೆ. ಯಾವುದೇ ಉಡುಪುಗಳ ಅವಶ್ಯಕತೆ ಇಲ್ಲ, ಅದು ದೇಹಕ್ಕೆ ಮಾತ್ರ. ಇಲ್ಲಿ ಯಾವುದೇ ಬಣ್ಣ, ಆಕಾರ, ಗುರುತು ಯಾವುದೂ ಬೇಡ. ಆಚರಣೆನೂ ಅಷ್ಟೇನೆ. ನಾವಿದನ್ನು ಹೀಗೆ ಮಾಡ್ಬೇಕು ಅನ್ನೋದೆಲ್ಲೂ ಇಲ್ಲ. ಆದಷ್ಟು ನಾವು ಎಷ್ಟು ಸಿಂಪಲ್ ಆಗಿರ್ತೀವಿ ಅಷ್ಟು ನಾವು ಜ್ಞಾನವನ್ನ ಪಡಿತಾ ಹೋಗ್ತೀವಿ. ಸರಳತೆ ಅನ್ನೋದು ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿಗೆ. ಎಷ್ಟು ಸರಳವಾಗಿರ್ತೀವಿ ನಮ್ಮ ಆಲೋಚನೆಗಳು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಮಾಸ್ಟರ್ಸ್. ನಾವು ಎಷ್ಟು ನಮ್ಮ ಸರಳತೆ ಇಲ್ಲದೆ ನಾವು ಅದನ್ನ ದೊಡ್ಡದು ಮಾಡ್ತಾ ಹೋಗ್ತೀವಿ ಅಷ್ಟು ನಮ್ಮ ಆಲೋಚನೆಗಳು ಏನಾಗ್ತಾ ಹೋಗುತ್ತೆ, 3-4 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ನಾವು ತಿಳ್ಕೊಬೇಕಿಲ್ಲಿ. ಎಷ್ಟು ಸಾಧ್ಯನೋ ಅಷ್ಟು ನಾವು ನಮ್ಮ ಈ ಒಂದು ಹೇಗೆ ನಾವು ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡಿದೀವಿ, ಆತ್ಮ ಸ್ವರೂಪಿಗಳು ಅಂತಿದ್ದಾಗ ಎಲ್ಲ ಒಂದೇ, ನಾವೆಲ್ಲರೂ ಒಂದೇ ಅಂತ ತಿಳಿತಾ ಹೋಗ್ತೀವಿ. ಆಗ ಯಾವುದೇ ರೀತಿಯಾದಂತಹ ಉಡುಪು ಬೇಡ. ಸೊ ಇಷ್ಟು ಅದ್ಭುತವಾಗಿ ನಮ್ಮ ಗುರುಗಳು ಈ ಒಂದು ಆಧ್ಯಾತ್ಮಿಕತೆಯ ಉಡುಪು ಬೇಡ ಇದರಲ್ಲಿ. ಸೊ ನಾವು ಮತ್ತೆ ಅದನ್ನು ಹಾಕೊಂಡಾಗ ಏನಾಗುತ್ತೆ, ಮತ್ತೆ ನಾವು ಒಂದು ಯಾವುದೋ ಒಂದು ಸಂಸ್ಥೆಗೆ ಸೇರಿದವರು ಅಥವಾ ಒಂದು ಯಾವುದೋ ಒಂದು ಆಶ್ರಮಕ್ಕೆ ಸೇರಿದವರು ಅಂತ ಸೀಮಿತ ಆಗ್ತೀವಿ ಅದಕ್ಕೆ ಮಾತ್ರ. ಇಲ್ಲಿ ಸೀಮಿತ ಅನ್ನೋದು ಬೇಡ. ನೀವು ಜಸ್ಟ್ ಒಂದು ಆತ್ಮವನ್ನ ಕಂಪೇರ್ ಮಾಡ್ಕೊಳ್ಳಿ. ಆತ್ಮ ಯಾವುದಕ್ಕಾದ್ರೂ ಸೀಮಿತ ಇದೆನಾ? ಈ ದೇಹಕ್ಕೆ ಮಾತ್ರನಾ? ಈ ದೇಹ ಹೋದ್ಮೇಲೆ ಇನ್ನೊಂದು ದೇಹದಲ್ಲಿ ಹೋಗುತ್ತೆ ನಮ್ಮ ಆತ್ಮ ಅನ್ನೋದು, ಅಥವಾ ಪ್ರಕೃತಿಯಲ್ಲಿ ಇರುತ್ತೆ. ಹಾಗೆ ಸೊ ಈ ಬಟ್ಟೆ ಅಥವಾ ನಮ್ಮ ವಸ್ತ್ರಗಳು ಅಥವಾ ಗುರುತು ಅನ್ನೋದು ಸೀಮಿತ ಬೇಡ. ಯಾಕಂದ್ರೆ ಅದು ಒಂದು ಸಿಂಬಲ್ ಅನ್ನ ತೋರಿಸುತ್ತೆ, ಅದಕ್ಕೆ ಮಾತ್ರ ಸೀಮಿತ ಅನ್ನೋದು ತೋರಿಸುತ್ತೆ. ಆ ಬಟ್ಟೆಗಳಾಗಿರ್ಬೋದು, ಗುರುತುಗಳಾಗಿರ್ಬೋದು. ಸೊ ಎಷ್ಟು ಸಾಧ್ಯನೋ ಅಷ್ಟು ನಾವು ಆಕಾರ ಇಲ್ಲ, ಬಣ್ಣ ಇಲ್ಲ, ರೂಪ ಇಲ್ಲ, ಆ ಸ್ಥಿತಿಯಲ್ಲಿ ನಾವಿರ್ಬೇಕು. ಯಾಕಂದ್ರೆ ಆತ್ಮ ಅದೇ ರೀತಿಯಲ್ಲಿದೆ. ಆ ಸ್ಥಿತಿಯಲ್ಲಿ ಇದ್ದಾಗ ಇದ್ಯಾವುದು ಅಲ್ಲ. ಈ ಆಧ್ಯಾತ್ಮಿಕತೆಯಲ್ಲಿ ಅದು ಮುಖ್ಯ ಆಗುತ್ತೆ ಮಾಸ್ಟರ್ಸ್. ನಾವು ಆಧ್ಯಾತ್ಮಿಕದ ದಾರಿಯಲ್ಲಿದ್ದೀವಿ ಅಂದ್ರೆ ನಾವು ನಮ್ಮ ಒಳಗಡೆ ಪ್ರಯಾಣದಲ್ಲಿದ್ದೀವಿ. ಆ ಅಂತರಂಗದ ಪ್ರಯಾಣದಲ್ಲಿ ಯಾವುದಕ್ಕೂ ಜಾಗ ಇಲ್ಲ, ಅಲ್ಲಿ ಬರೀ ಶೂನ್ಯ ಮಾತ್ರ. ಅದನ್ನ ನಾವೆಲ್ಲ ಅರ್ಥಕೋಬೇಕು. ಸೊ ಅದಕ್ಕೆ ಈ ಒಂದು ಸ್ಪಿರಿಚುವಾಲಿಟಿ ಅನ್ನೋದು ನಮ್ಮ ಇನ್ನರ್ ಅಚೀವ್ಮೆಂಟ್. ನಾವೆಲ್ಲ ಇನ್ನರ್ ಅಚೀವ್ಮೆಂಟ್ ಕಡೆ ಸಾಕ್ತಾ ಇದ್ದೀವಿ. ಎಷ್ಟು ಸಾಧ್ಯನೋ ನಮ್ಮ ಒಳಗಡೆ ಅಂತರಂಗಕ್ಕೆ ನಮ್ಮ ಒಂದು ಆತ್ಮದ ಸ್ಥಿತಿ ನಾವು ಯಾವಾಗ್ಲೂ ಇರಬೇಕು. ಅದು ಮುಖ್ಯ ಆಗುತ್ತೆ ಮಾಸ್ಟರ್ಸ್. ಸೊ ಈ ಒಂದು 10ನೇ ಆಧ್ಯಾತ್ಮಿಕ ಒಂದು PSM ಸೂತ್ರ ಏನೋ, ಯಾವುದೇ ಆಧ್ಯಾತ್ಮಿಕ ಉಡುಪು ಇಲ್ಲ, ಯಾವುದೇ ಆಚರಣೆಗಳು ಕೂಡ ಇಲ್ಲ. ಅದನ್ನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೋಬೇಕು. ಸೊ ಥ್ಯಾಂಕ್ ಯು, ಎಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.